ಹೋಗು, ಬಾಲ್ ತಗೊಂಡ್ ಬಾ. ಬಾಲ್ ಈ ಧನ್ಯವಾದಗಳು, ನೀನು ತುಂಬಾ ಒಳ್ಳೆಯವನು. ಇಲ್ಲ, ನಾನು ಅಜಯ್. ನಾನ್ ರೋಷನ್. ನನ್ನ ತಂಡಕ್ಕೆ ಸೇರಿಕೊಳ್ತೀಯಾ? ಖಂಡಿತ ಇಲ್ಲ, ಇವೆಲ್ಲ ಚಿಕ್ಕ ಮಕ್ಕಳ ಆಟಗಳು. ನನಗೆ ಮಾಡೋಕೆ ಕೆಲ್ಸ ಇದೆ. ಏನ್ ಕಣೋ, ಏನಾಗಿಲ್ಲ ತಾನೆ? ಮತ್ತೊಮ್ಮೆ ತುಂಬಾ ಧನ್ಯವಾದಗಳು ಗೆಳೆಯ. ಏನ್ ನಡೀತಾ ಇದೆ ಇಲ್ಲಿ? ಕೆಲಸಕ್ಕೆ ಬರಲಿ. ಬೇಗ ಹೋಗ್ಬೇಕು ಕಣೋ, ಕೆಲ್ಸವಿದೆ. ಬಾಬುವಿನ ಟೀ ಸ್ಟಾಲ್ ಅಲ್ಲಿ ನನ್ನನ್ನು ಭೇಟಿ ಮಾಡು, ಸಂಜೆ 6 ಗಂಟೆಗೆ. ಅಯ್ಯೋ ಸೋಮಾರಿ, ಹಾಲನ್ನು ಎಲ್ಲಾ ಕಡೆ ಚೆಲ್ಲಿ ಬಿಟ್ಟಿಯಲ್ಲೋ. ಇದಕ್ಕೆಲ್ಲ ನಿನ್ನ ಸಂಬಳದಲ್ಲೇ ಕಳೀತೀನಿ ಅಷ್ಟೇ. ಇವನೊಬ್ಬ ಯೋಗ್ಯ. ಕ್ಷಮಿಸಿ ಸ್ವಾಮಿ. ಕ್ಷಮಿಸು ಗೆಳೆಯ, ಕೆಲಸದಲ್ಲಿ ಸಿಕ್ಕಾಕೊಂಡಿದ್ದೆ. ಬಿಡುವಿಲ್ಲದ ದಿನ. ಸಲಾಮ್ ಅಜಯ್ ಅಣ್ಣ, ಚಾಯ್ ಬೇಕಾ? ಚಾಯ್ ಬೇಕಾ? ಇಲ್ಲ ಕಣೋ, ನಾನ್ ಕುಡಿಯೋದಿಲ್ಲ. ಚಿಂತೆ ಮಾಡ್ಬೇಡ, ಇದು ನನ್ನ ಟ್ರೀಟ್. 2 ಸ್ಪೆಷಲ್ ಟೀ. ಖಂಡಿತ ಅಣ್ಣ, ಈಗಲೇ ತರುತ್ತೇನೆ. ಚೆಂಡನ್ನು ಕೊಟ್ಟು ಮತ್ತು ನನ್ನನ್ನು ಉಳಿಸಿದಕ್ಕಾಗಿ ಧನ್ಯವಾದಗಳು. ಅದ್ರಲ್ಲೇನಿದೆ, ನಾನದನ್ನ ಯಾವಾಗ್ಲೂ ಮಾಡ್ತಾ ಇರ್ತೀನಿ. ಅಣ್ಣ, ಸ್ಪೆಷಲ್ ಚಾಯ್. ನೀವು ನನ್ ಬಗ್ಗೆ ನಿಮ್ ಸಾಹೇಬ್ರ ಹತ್ರ ವಿಚಾರಿಸಿದೀರಾ? ನನಗೆ ಬಿಡುವೆ ಸಿಗ್ಲಿಲ್ಲ, ಅದ್ರ ಬಗ್ಗೆ ನಾನಿಂಗ್ ಹೇಳ್ತೀನಿ. ಅರೇ ರೇ, ಈ ಸಚಿನ್ ಬೇಡದ ವ್ಯವಹಾರದಲ್ಲಿದ್ದಾನೆ. ನನಗೆ ಸಿಗುವ ದರ ಅರ್ಧದಷ್ಟೇ ಇವನಿಗೆ ಸಿಗ್ತಾ ಇರೋದು. ಕ್ಷಮಿಸು, ನಿನ್ಗೆ ಓದಲು ಬರುವುದಿಲ್ಲ ಎಂಬುದು ನನಗೆ ಗೊತ್ತಿರಲಿಲ್ಲ. ನೀನ್ ಶಾಲೆಗೆ ಹೋಗೋದು ಯಾಕೆ ಹೇಳು? ನಿನಗೆ ಅದರಿಂದ ಕೆಲಸ ಸಿಕ್ಕಿ ಹಣವನ್ನು ದುಡಿಯಬೇಕೆಂಬ ಉದ್ದೇಶದಿಂದ ತಾನೆ. ನೋಡು, ನಾನದನ್ನು ಈಗ್ಲೇ ಮಾಡ್ತಾ ಇದ್ದೀನಿ. ಅನುಭವಕ್ಕೆ ಮಹತ್ವ ಖಂಡಿತ ಇದೆ. ಉಳಿದ ಹಣ ನೀನೇ ಇಟ್ಕೋ. ರೋಷನ್, ಹೇಳಪ್ಪ ಮಗು, ಇನ್ನೇನು ಬಸ್ ಬಂದೇ ಬಿಡುತ್ತೆ. ಬೇಗ ತಯಾರಾಗು. ಇವತ್ತು ಛದ್ಮವೇಷ ಸ್ಪರ್ಧೆ ಇದೆಯಾ? ಇಲ್ಲಮ್ಮ, ಇವತ್ ನಾನು ಶಾಲೆಗೆ ಹೋಗುತ್ತಿಲ್ಲ. ಯಾಕೆ? ಅಷ್ಟಕ್ಕೂ ನಾವು ಶಾಲೆಗೆ ಯಾವ ಕಾರಣಕ್ಕೆ ಹೋಗ್ತೇವೆ? ನಾನ್ ನೇರವಾಗಿ ಕೆಲಸಕ್ಕೆ ಹೋಗ್ತೀನಿ ಅಮ್ಮ. ಅನುಭವಕ್ಕೆ ಮಹತ್ವ ಇದೆ. ಏನ್ ಕೆಲ್ಸ? ಅಜಯ್ನ ಜೊತೆ ಅವನು ಕಟ್ಟಡ ನಿರ್ಮಾಣದ ಕೆಲಸ ಮಾಡುತ್ತಾನೆ. ನಾನ್ ಕೂಡ ಅವನಂತೆ ದುಡಿಯಲಿಕ್ಕೆ ಇಚ್ಛಿಸುತ್ತೇನೆ. ಮಕ್ಕಳು ಕೆಲ್ಸ ಮಾಡಬಾರ್ದೆಂದು ನಿರ್ಬಂಧವಿದೆ. ಎಲ್ಲ ಮಕ್ಕಳು ಶಾಲೆಯಲ್ಲಿ ಓದ್ಲೇಬೇಕು. ನಿಜವಾಗ್ಲೂ? ಅರೆ, ಏನೋ ಗೆಳೆಯ, ಈ ಗಾಯ ಯಾರು ಮಾಡಿದ್ದು? ಅಜಯ್, ಕಾನೂನು ನಮ್ಮಂತ ಮಕ್ಕಳಿಗೆ ರಕ್ಷಣೆ ನೀಡುತ್ತದೆ. ನಿನ್ನ ಮೇಲ್ವಿಚಾರಕನಿಗೆ ಪಾಠ ಕಲಿಸಲೇಬೇಕು. ನಿನಗೇನಾದ್ರೂ ಬುದ್ಧಿ ಕೆಟ್ಟಿದ್ಯಾ? ಅವನು ಇಲ್ಲ, ಅವನು ಮತ್ತೆಂದು ನಿನ್ಗೆ ತೊಂದರೆ ಕೊಡಲು ಸಾಧ್ಯವಿಲ್ಲ. ನಾನ್ ನಿನ್ಗೆ ಮಾತು ಕೊಡುತ್ತೇನೆ. ಆದ್ರೆ ನಾನು ನನ್ ಕೆಲ್ಸ ಕಳ್ಕೊಳ್ತೀನಿ. ನೀನು ಶಾಲೆಗೆ ಹೋಗ್ಬೇಕು. ನಿನ್ನ ಈ ವಯಸ್ಸಿನಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಇರೋದು, ಅನುಭವಕ್ಕಲ್ಲ. ಹೇಳು, ನೀ ನನ್ನನ್ನು ನಂಬ್ತೀಯಲ್ವಾ? 10 9 8 10 9 8 ಇದು ಮಕ್ಕಳ ಸಹಾಯವಾಣಿಯ ಸಂಖ್ಯೆ. 10 9 8 ಅವರು ನಿಮ್ಮಂತಹ ಮಕ್ಕಳಿಗೆ ಸಹಾಯ ಮಾಡುತ್ತಾರೆ. ರೋಷನ್, ನೀನೊಂದು ಒಳ್ಳೆ ಕೆಲಸ ಮಾಡಿದ್ದೀಯಾ. 18 ವರ್ಷಕ್ಕಿಂತ ಕೆಳಗಿನ ವಯಸ್ಸಿನ ಎಲ್ಲಾ ಮಕ್ಕಳು ರಕ್ಷಣೆ, ಸಹಭಾಗಿತ್ವ ಹಾಗೂ ಅಭಿವೃದ್ಧಿಯ ಹಕ್ಕನ್ನು ಹೊಂದಿದ್ದಾರೆ. ಹಾಗಂದ್ರೆ ಏನು? ರೋಷನ್ನ ಹಾಗೆ ನಿನಗೂ ಕೂಡ ಶಿಕ್ಷಣವನ್ನು ಪಡೆಯುವ ಹಕ್ಕಿದೆ. ಶಿಕ್ಷಣವನ್ನು ಪಡೆಯದೇ ಇದ್ರೆ ನೀನು ಮತ್ತೆ ಸಚಿನ್ ಇಬ್ರು ಬಡವರಾಗಿಯೇ ಉಳಿಯುವಿರಿ. ಇದು ಬಡತನ, ದುಃಖ ಹಾಗೂ ಅನಾರೋಗ್ಯಗಳ ವಿಷವರ್ತುಲವಾಗಿದೆ. ಆರೋಗ್ಯಕರ ಬಾಲ್ಯ ನಿನ್ನಲ್ಲಿ ನಿಜವಾದ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡುತ್ತದೆ. ಅಜಯ್ ಅವರು ಅತ್ಯುತ್ತಮ ಫುಟ್ಬಾಲ್ ಆಟಗಾರ. ಹೌದು, ಅವನು ದೊಡ್ಡವನಾದ್ಮೇಲೆ ದೇಶಕ್ಕಾಗಿ ಆಡುವ ಎಲ್ಲಾ ಸಾಧ್ಯತೆ ಇದೆ. ಅಂದ್ರೆ ನಾನು ಯಾವುದನ್ನು ಚೆನ್ನಾಗಿ ಮಾಡಬಲ್ಲೆ? ನಾವದನ್ನು ತಿಳಿದುಕೊಳ್ಳಲು ನಿನ್ನನ್ನು ಶಾಲೆಗೆ ಕಳುಹಿಸಿ ನೋಡಬೇಕಷ್ಟೇ.
ತಾವು ಮಕ್ಕಳಿಗೆ ಸಹಾಯ ಮಾಡುತ್ತೇವೆಂದು ಹೇಳಿಕೊಂಡು ಮಕ್ಕಳನ್ನು ಕೆಲಸಕ್ಕೆ ಬಳಸಿಕೊಳ್ಳುವವರು ಮಕ್ಕಳು ದೊಡ್ಡವರಿಗಿಂತ ಕಡಿಮೆ ಹಣಕ್ಕೆ ದುಡಿಯುತ್ತಾರೆ, ಅವರಿಗಿಂತ ಹೆಚ್ಚು ಕೆಲಸ ಮಾಡುತ್ತಾರೆ ಎಂದು. ಅಣ್ಣ, ನೀವು ತರಬೇತಿದಾರರೊಡನೆ ಮಾತನಾಡಿದ್ದೀರಾ? ನಾನು ನಿಮ್ಮ ತಂಡಕ್ಕೆ ಬಂದು ಸೇರಿಕೊಳ್ಬಹುದಾ?